ಡೇ 8 ಆಫ್ ಅವರ್ ಲದಾಖ್ ರೈಡ್. ಸೊ ನಿನ್ನೆ ಏನಪ್ಪ ಆಯಿತು ಅಂದರೆ ಉಮ್ಲಿಂಗ್ಲಾಗ್ ಹೊಡ್ತಿದ್ವಿ. ಸೊ ದೆರ್ ಈಸ್ ಅನ್ ಅಲ್ಟಿಮೇಟ್ ರೂಟ್. ಪ್ಯಾಂಗಾಂಗ್ ಲೇಕ್ ಇದೆಲ್ಲ, ಮೆರಾಕ್ ವಿಲೇಜ್ ಇದೆ. ಮೆರಾಕ್ ವಿಲೇಜ್ ಆದಮೇಲೆ ಸುಶಿ ಅಂತ ಒಂದು ವಿಲೇಜ್ ಬರುತ್ತೆ. ಸೊ ಆ ವಿಲೇಜಿಂದ ಒಂದು ರೂಟ್ ಇದೆ, ಸೊ ಪ್ಯಾಂಗಾಂಗ್ ಲೇಕ್. ಸೊ ಇಟ್ಸ್ ಲೈಕ್ 180 ಕಿಲೋಮೀಟರ್ಸ್ ಇದೆ, ಫುಲ್ ತಾರ್ ರೋಡ್. ಸಕ್ಕದಾಗಿತ್ತು ರೂಟ್ ಮಾತ್ರ. ಸೊ ವಿ ಹ್ಯಾವ್ ಕವರ್ಡ್ 180 ಕಿಲೋಮೀಟರ್ಸ್ ಇನ್ ಜಸ್ಟ್ ಲೈಕ್ 2.5 ಅವರ್ಸಲ್ಲಿ ಕವರ್ ಮಾಡಿ 1 PM ಎಲ್ಲ ಉಮ್ಲಿಂಗ್ಲಾಲಿದ್ವಿ. ಸೊ ಉಮ್ಲಿಂಗ್ಲಲ್ಲಿ ಒಳ್ಳೆ ಫೋಟೋಶೂಟ್ ಆಯಿತು ಆ್ಯಂಡ್ ಒಳ್ಳೆ ವೀಡಿಯೋಸು ತೊಗೊಂಡ್ವಿ. ಸೊ ಉಮ್ಲಿಂಗ್ಲಾಯಿಂದ ಹ್ಯಾಂಡ್ಲೇಗೆ ಹೋಗ್ಬೇಕಿತ್ತು. ಹ್ಯಾಂಡ್ಲೇಲಿ ಸ್ಟೇಜೇ ಇಲ್ಲ. 1 ವೀಕಿಂದ ಫಾಲೋ ಅಪ್ ಮಾಡ್ತಾಯಿದ್ವಿ. ಹ್ಯಾಂಡ್ಲೇಲಿ ಸ್ಟೇಜೇ ಇಲ್ಲ. ಮತ್ತು ಸ್ಟಾರ್ ಗೇಸಿಂಗು ಮಾಡಬೇಕಿತ್ತು ಹ್ಯಾಂಡ್ಲೇಲಿ. ಸೊ ಇವತ್ತು ಮಾಡೋಣ ಅಂತಿದ್ದೀವಿ. ಹ್ಯಾಂಡ್ಲೇಲಿ ಸ್ಟೇ ಇಲ್ದಿರೋ ಕಾರಣ ನಾವು ಉಮ್ಲಿಂಗ್ಲಾಯಿಂದ ನಯಾಮಾಗೆ ಬಂದ್ವಿ. ಸೊ ನಯಾಮಾದಲ್ಲಿ ಒಂದು ಫ್ಯೂಯಲ್ ಸ್ಟೇಷನ್ ಇದೆ ಅಲ್ಲ, ವರ್ಲ್ಡ್ಸ್ ಹೈಯೆಸ್ಟ್ ಫ್ಯೂಯಲ್ ಸ್ಟೇಷನ್. ಅಲ್ಲಿ ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿ ತಿರ್ಗಾ ಬಾಟಲ್ಗೆಲ್ಲ ಫಿಲ್ ಮಾಡಿಸ್ಕೊಂಡ್ವಿ. ಸೊ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದರೆ, ಸೊ ನಯಾಮಾದಲ್ಲಿ ಜೆರಿ ಕ್ಯಾನ್ಸ್ಗೆಲ್ಲ ಹಾಕೋದಿಲ್ಲ. ಸೊ ವಿ ಹ್ಯಾವ್ ಫ್ಯೂಯಲ್ ಪೈಪ್. ನಾವು ನಮ್ಮ ಸ್ಟೇಗೆ ಬಂದು ಇಲ್ಲೇ ಫ್ಯೂಯಲ್ನ ಪೈಪಿಂದ ಜೆರಿ ಕ್ಯಾನ್ಗೆ ಫಿಲ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀವಿ. ಸೊ ಇವತ್ತೇನಪ್ಪ ಅಂದರೆ ಕೂಗಾ ಹಾಟ್ ಸ್ಪ್ರಿಂಗ್ಸ್, ಸೋಮಿರಿರಿ ಮತ್ತು ಹ್ಯಾಂಡ್ಲೇಜ್ ಸ್ಟೇ ಹುಡುಕಿದ್ದೀವಿ, ಬಟ್ ಕನ್ಫರ್ಮೇಷನ್ ಇಲ್ಲ. ಸೊ ಅಲ್ಲಿ ಹೋಗಿ ಹ್ಯಾಂಡ್ಲೇಜ್ ಸ್ಟೇ ಮಾಡಿ ಸ್ಟಾರ್ ಗೇಸಿಂಗ್ ಎಲ್ಲ ನೋಡ್ಬೇಕಂತಿದ್ದೀವಿ. ದಿಸ್ ಈಸ್ ಅವರ್ ಪ್ಲ್ಯಾನ್ ಫಾರ್ ಟುಡೇ.